ಶ್ರೇಯೋ ಧೀರೋ ಅಭಿಪ್ರೇಯಸೋ ವೃಣೀತೆ ಅಂತ ಕಾಟಕೋಪನಿಷತ್ನಲ್ಲಿ ಒಂದು ಪ್ರಯೋಗ ಇದೆ. ಅದು 1ನೇ ಅಧ್ಯಾಯದ 2ನೇ ವಲ್ಲಿ, ಅಲ್ಲಿ 2ನೇ ಮಂತ್ರ. ಶ್ರೇಯಶ್ಚ ಪ್ರಿಯಶ್ಚ ಮನುಷ್ಯಮೇತ ತೌ ಸಂಪರಿತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾನ್ ವೃಣೀತೆ ಅಂತ. ಶ್ರೇಯಸ್ಸು ಅಂದ್ರೆ ಮೋಕ್ಷ ಸಾಧನವಾದ ವಿದ್ಯೆ, ಮತ್ತು ಪ್ರೇಯಸ್ ಅಂದ್ರೆ ಐಹಿಕ ಭೋಗ ಸಾಧನ. ಇವೆರಡು ಶ್ರೇಯಸ್ಸು ಪ್ರೇಯಸ್ಸು ಅಂತ ಕ್ರಮವಾಗಿ ಕರೆಸ್ಕೊಂಡಿವೆ. ವಿವೇಕಿಯಾದವನು ಮೋಕ್ಷ ಸಾಧನವನ್ನೇ ಬಯಸ್ತಾನೆ. ಶ್ರೇಯ ವೃಣೀತೆ, ಧೀರ ಬುದ್ಧಿವಂತನಾದವನು ಶ್ರೇಯಸ್ಸನ್ನು ಮೋಕ್ಷ ಸಾಧನವನ್ನು ವೃಣೀತೆ ಆಯ್ಕೆ ಮಾಡ್ಕೋತಾನೆ. ಅಭಿಪ್ರೇಯ ಸಹ ಅಂತಲ್ಲಿ ಪಂಚಮಿ ವಿಭಕ್ತಿ ಇದೆ. ಆ ಪಂಚಮಿ ವಿಭಕ್ತಿಗೆ ಭೋಗ ಸಾಧನವನ್ನು ತೊರೆದು ಅಂತ ಅರ್ಥ. ಅಭಿಪ್ರೇಯ ತ್ಯಕ್ತವ ಧೀರ ಜ್ಞಾನಿಯು ಅಭಿಪ್ರೇಯ ಭೋಗ ಸಾಧನವನ್ನು ತ್ಯಕ್ತವ ತೊರೆದು ಶ್ರೇಯ ಮೋಕ್ಷ ಸಾಧನವನ್ನು ವೃಣೀತೆ ಬಯಸುತ್ತಾನೆ ಅಂತ ಪ್ರಯೋಗ ಆಗಬೇಕು. ಆದರೆ ಲಬ್ಲೋಪನಿಮಿತ್ತ ಪಂಚಮಿ ಅಂತ ಇಲ್ಲಿ ಪಂಚಮಿ ವಿಭಕ್ತಿ ಬಂದಿದೆ. ಅಭಿಪ್ರೇಯ ಭೋಗ ಸಾಧನವನ್ನು ತ್ಯಕ್ತ್ವ ಪರಿತ್ಯಾಗ ಮಾಡಿ ಅಂತೇನಿದೆ, ಆ ಲೆಪ್ ಪ್ರತ್ಯಯವನ್ನು ಪ್ರಯೋಗ ಮಾಡುವುದನ್ನು ಬಿಟ್ಟು ಅದನ್ನು ಪಂಚಮಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿಬಿಟ್ರೆ ಆ ಪಂಚಮಿ ವಿಭಕ್ತಿಗೇನೆ ಆ ಭೋಗ ಸಾಧನವನ್ನು ಬಿಟ್ಟು ಅನ್ನೋ ಅರ್ಥವೇ ಬರ್ತದೆ. ಶ್ರೇಯ ಅನ್ನುವಲ್ಲಂತೂ ದ್ವಿತೀಯ ವಿಭಕ್ತಿ ಇದ್ದೇ ಇದೆ. ಅದಕ್ಕೊಂದು ಉದಾಹರಣೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಾಸಾದಾತ್ ಪ್ರೇಕ್ಷತೆ ಅಂತ. ಓಣಿಯಲ್ಲಿ ಏನೋ ಒಂದು ಉತ್ಸವ ನಡೆದಿತ್ತು, ಅದನ್ನು ನೋಡ್ಲಿಕ್ಕೆ ಒಬ್ಬ ಅಟ್ಟವನ್ನು ಹತ್ತಿ ಅಲ್ಲಿಂದ ನೋಡಿದ ಅಂತ. ಪ್ರಾಸಾದಂ ಅಟ್ಟವನ್ನು ಆರುಹ್ಯ ಏರಿ ದೇವದತ್ತನು ಪ್ರೇಕ್ಷತೆ ನೋಡುತ್ತಾನೆ ಅಂತ. ಅಲ್ಲಿ ಆರುಹ್ಯ ಅಂತ ಲೆಪ್ ಪ್ರತ್ಯಯವನ್ನು ಪ್ರಯೋಗ ಮಾಡುವುದನ್ನು ಬಿಟ್ಟು ಶಾರ್ಟ್ ಆಗಿ ಪ್ರಯೋಗ ಮಾಡುವ ವಿಧಾನ ಇದು. ಪ್ರಾಸಾದಂ ಮತ್ತು ದ್ವಿತೀಯ ವಿಭಕ್ತಿ, ಮತ್ತೆ ಆರುಹ್ಯ ಅಂದ್ರೆ ಲೆಪ್ ಪ್ರತ್ಯಯ ಅಂತ ಅವ್ಯಯ. ಆ ಲೆಪ್ ಪ್ರತ್ಯಯ ಅಂತ ಅವ್ಯಯವನ್ನು ಬಿಟ್ಟು ದ್ವಿತೀಯ ವಿಭಕ್ತಿಯನ್ನು ಪರಿತ್ಯಾಗ ಮಾಡಿ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿಬಿಟ್ರೆ ಆ ಪಂಚಮಿ ವಿಭಕ್ತಿಯಿಂದ ಲೆಪ್ ಪ್ರತ್ಯಯದ ಅರ್ಥ ಅಲ್ಲಿ ಗೊತ್ತಾಗ್ಬಿಡ್ತದೆ. ಉಪ್ಪರಿಗೆ ಮೂಲಕ ನೋಡ್ತಾನೆ ಅಂತ ಅದರ ಅರ್ಥ. ಉಪ್ಪರಿಗೆಯಿಂದ ಫ್ರಮ್ ಅಂತ ಹೀಗೆ ಅರ್ಥ ಆಗ್ತದೆ. ಅಂಥ ಪ್ರಯೋಗಗಳನ್ನು ಸಂಸ್ಕೃತದಲ್ಲಿ ಮಾಡ್ತಿರ್ತಾರೆ. ಅಂಥದ್ದೇ ಇದು ಒಂದು ಪ್ರಯೋಗ ಇಲ್ಲಿ. ಅಲ್ಲಿ ಎ ವೈಸ್ ಮ್ಯಾನ್ ಪ್ರಿಫರ್ಸ್ ದ ಶ್ರೇಯಸ್ ಟು ಅಭಿಪ್ರೇಯಸ್ ಅಂತ ಹೀಗೆ ಅರ್ಥ. ಇಂಗ್ಲಿಷ್ ನಲ್ಲೂ ಹಾಗೆ ಹೇಳ್ತಾ ಇರ್ತಾರೆ. ಅದರಲ್ಲಿ ಪ್ರಿಫರ್ಸ್, ಇಲ್ಲಿ ವೃಣೀತಿ ಅಂದ್ರೆ ಹಿ ಪ್ರಿಫರ್ಸ್ ದ ಶ್ರೇಯಸ್, ಮೋಕ್ಷ ಸಾಧನ ಅಂತ. ಮೋಕ್ಷ ಸಾಧನವನ್ನೇ ಅವನು ಪ್ರಿಫರ್ ಮಾಡ್ತಾನೆ ಟು ಅಭಿಪ್ರೇಯಸ್. ನಾವಿಲ್ಲಿ ಸಂಸ್ಕೃತದ ದ್ವಿತೀಯ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದರೆ ಅವರು ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡ್ತಾರೆ. ಎರಡಕ್ಕೂ ಅರ್ಥ ಒಂದೇ. ಅಥವಾ ಅಭಿಪ್ರೇಯ ಸಹ ಅಂತ ಅನ್ನೋದಕ್ಕೆ ಷಷ್ಠಿ ವಿಭಕ್ತಿಯಲ್ಲೂ ಪಂಚಮಿ ವಿಭಕ್ತಿಯಲ್ಲೂ ರೂಪ ಆಗೋದು ಅದು ಒಂದೇನೆ. ಅಂತೂ ಹೀಗೆ ಹಿ ಪ್ರಿಫರ್ಸ್ ಎ ವೈಸ್ ಮ್ಯಾನ್ ಪ್ರಿಫರ್ಸ್ ಶ್ರೇಯಸ್ ಟು ಅಭಿಪ್ರೇಯಸ್ ಅಂತ ಷಷ್ಠಿ ವಿಭಕ್ತಿಯಲ್ಲಿ ಹೇಳುವುದನ್ನ ಸಂಸ್ಕೃತದಲ್ಲಿ ಈಗ ಪಂಚಮಿ ವಿಭಕ್ತಿಯಲ್ಲಿ ಹೇಳ್ತಾರೆ. ನಮ್ಮ ಭಾಷೆಯನ್ನು ತುಂಬಾ ಪರಿಣಾಮಕಾರಿಯನ್ನಾಗಿಯೂ ಮತ್ತೆ ಸಂಕ್ಷಿಪ್ತವನ್ನಾಗಿಯೂ ಮಾಡಿಕೊಂಡು ಹೇಳುವಂತಹ ಒಂದು ವಿಧಾನ ಇದೆ.